ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 7 ಹೆಜ್ಜೆಗಳ ಒಡತಿ ಭಾಗ 58. ಕಬೀರ್, ನಾಳೆ ತ್ರಿಶಾಲಾಗೆ ಪ್ರಪೋಸ್ ಮಾಡಿಯೇ ಬಿಡೋಣ ಅಂತಿದ್ದೀನಿ. ಅದೇ ಟೆನ್ಷನ್ನಲ್ಲಿ ನಿದ್ದೆ ಬರ್ತಿಲ್ಲ ಎಂದಾಗ ಗಕ್ಕನೆ ತಿರುಗಿ ದುರುದುರು ಅಂತ ಅವನನ್ನೇ ನೋಡಿದ ರಮಣ್. ನಿನಗೇನನ್ಸುತ್ತೆ, ಒಪ್ಪಿಕೊಳ್ತಾಳಾ ಅಂದಾಗ, ಇಲ್ಲ ಅನ್ನಬೇಕು ಅನ್ನಿಸಿದರೂ ಅವಳನ್ನೇ ಕೇಳು, ನಂಗೇನು ಗೊತ್ತು ಅಂತ ರೇಗಿದ. ಒಬ್ಬರಿಗೊಬ್ಬರು ಬೆನ್ನು ಹಾಕಿ ಮಲಗಿದರು. ನಿದ್ದೆ ಮಾತ್ರ ಇಬ್ಬರ ಹತ್ತಿರವೂ ಸುಳಿಯುವ ಯೋಚನೆ ಸಹ ಮಾಡಲಿಲ್ಲ. ಒಬ್ಬ ತ್ರಿಶಾಲಾ ನಾಳೆ ನಾನು ಹೇಳುವ ಮಾತುಗಳಿಗೆ ಏನು ಹೇಳುವಳೋ ಎಂಬ ಚಿಂತೆಯಲ್ಲಿ ಒದ್ದಾಡಿದರೆ, ಇನ್ನೊಬ್ಬ ತನ್ನ ಕಾಡಿಸುವ ಸಲುವಾಗಿಯಾದರೂ ರಾಧು ಇವನಿಗೆ ಹ್ಞೂ ಅಂದುಬಿಟ್ಟರೆ ಎನ್ನುವ ಬೇಗೆಯಲ್ಲಿ ನರಳಾಡಿದ. ಕಬೀರನ ಪ್ರಪೋಸಲ್ಗೆ ರಾಧಾ ಒಪ್ಪಿಕೊಂಡು ಬಿಟ್ಟಿದ್ದಳು. ರಮಣ್ ಕೇಳಿದರೆ, ನೀವು ಮಾತ್ರ ಆ ಸೈಕೋನ ಮದುವೆ ಮಾಡಿಕೊಳ್ಳೋಕೆ ತಯಾರಾಗಿ ನಿಂತಿಲ್ವಾ? ಆಗ ನನ್ನ ಬಗ್ಗೆ ಯೋಚನೆ ಬಂದಿತ್ತಾ? ನೀವು ಏನು ಬೇಕಾದರೂ ಮಾಡಬಹುದು, ಅದು ಸರಿ, ನಾನು ಅದನ್ನೇ ಮಾಡಿದರೆ ತಪ್ಪು ಅಲ್ವಾ ಎಂದು ಕೇಳಿದ್ದಳು. ರಮಣ್ ದಿಗ್ಗನೆ ಎದ್ದು ಕುಳಿತ. ಹಣೆಯ ಮೇಲಿನ ಬೆವರ ಹನಿಗಳು ಗಾಳಿ ಸೋಕಿ ತಣ್ಣನೆಯ ಅನುಭವ ನೀಡಿದಾಗಲೇ ತತ್ ಅಳದು ಕನಸು ಎಂದು ಅರಿವಾಗಿದ್ದು. ಪಕ್ಕದಲ್ಲಿ ಮಲಗಿದ್ದ ಕಬೀರನ ಕಡೆ ನೋಡಿದಾಗ ಅವ ಮಂಚದ ತುದಿಗೆ ಆರಾಮಾಗಿ ಎಣದ ಹಾಗೆ ಬಿದ್ದಿದ್ದು ಕಂಡು ಅವನ ತಲೆ ಮೇಲೆ ತಣ್ಣೀರು ಸುರಿದು ಎಚ್ಚರಿಸುವಷ್ಟು ಕೋಪ ಬಂದರೂ ಸಮಾಧಾನ ಮಾಡಿಕೊಂಡ. ಕ್ವಾರ್ಟರ್ಸಿನ ಕಿಟಕಿ ಧುಮಕಿ ಹೋಗಿ ರಾಧಾಗೆ ಕಬೀರ ಏನೇ ಹೇಳಿದರೂ ಒಪ್ಪಿಕೊಳ್ಳಬೇಡ ಎಂದು ಒಂದು ಎಚ್ಚರಿಕೆ ಕೊಟ್ಟು ಬಂದು ಬಿಡಲೇ ಅನ್ನಿಸಿತ್ತು. ಗಡಿಯಾರ ನೋಡಿದ. ಬೆಳಗಿನ 5:30 ತೋರುತ್ತಿತ್ತು. ಕೆಲಸಗಾರರೆಲ್ಲರೂ ಏಳುವ ಹೊತ್ತು. ಈಗ ಹೋಗಿ ಅದನ್ನು ಇನ್ಯಾರೋ ನೋಡಿ ರಾಧಾಂತವಾಗುವುದು ಬೇಡ ಅಂದುಕೊಂಡ. ಮತ್ತೆ ಮಲಗಲು ಮನಸ್ಸಾಗಲಿಲ್ಲ. ಎದ್ದು ಬಾಲ್ಕನಿಗೆ ಬಂದ. ಚಂದ್ರ ಮತ್ತವನ ತಾರಾಗಣದ ಡ್ಯೂಟಿ ಇನ್ನೂ ಮುಗಿದಿರಲಿಲ್ಲ. ಸೂರ್ಯ ಬರುವನೆಂದು ತಮ್ಮ ಜೊತೆಗೆ ಬಂದ ಕತ್ತಲನ್ನು ತಮ್ಮ ಜೊತೆಗೆ ಎಳೆದೊಯ್ಯುವ ತಯಾರಿಯಲ್ಲಿದ್ದವು. ಆ ಹೊತ್ತಿಗೂ ರಾಧಾ ನಿಂತು ಆಗಸ ದಿಟ್ಟಿಸುವುದ ಕಂಡು ರಮಣ್ ಚಕಿತನಾದ. ತಣ್ಣನಿನ ಕುರ್ಗಾಳಿಗೆ ಮೈಚಲ್ಲಿ ನಿಂತವಳ ಕಂಡು ಸಿಟ್ಟು ಸಹ ಬಂತು. ಒಂದೆರಡು ಕ್ಷಣಗಳ ನಂತರ ಸ್ಥಾನಕ್ಕೆ ತನ್ನ ಸರದಿ ಬಂದು ರಾಧಾ ಒಳನಡೆದಳು. ರಮಣ್ ಕೊಂಚ ಬೆಳಕು ಅರಿಯುವವರೆಗೂ ಹಾಗೂ ಹೀಗೂ ಸಮಯ ಕಳೆದು ಜಾಗಿಂಗ್ಗೆ ಹೋದ. ವಾಪಸ್ಸು ಬರುವಷ್ಟರಲ್ಲಿ ಇಡೀ ಬಂಗಲೆ ಎದ್ದು ಅವರವರ ಕೆಲಸದಲ್ಲಿ ತೊಡಗಿದ್ದರು. ಡೈನಿಂಗ್ ಟೇಬಲ್ ಬಹುತೇಕ ತುಂಬಿತ್ತು. ರಾಧಾ ಮಾತ್ರ ಎಲ್ಲೂ ಸಹ ಕಾಣಲಿಲ್ಲ. ಕಬೀರ ಸಹ ಇಲ್ಲ. ತಿಂಡಿ ಇಡಲು ಬಂದ ಚಿಕ್ಕನ ಕಣ್ಸನ್ನೆಯಲ್ಲೇ ವಿಚಾರಿಸಿದರೆ ತನಗೆ ಗೊತ್ತಿಲ್ಲವೆಂದು ಭುಜ ಕುಣಿಸಿದ. ಅಮೈರ ಹುಳ್ಳಗೆ ನಗುತ್ತಿದ್ದಳು. ಮಮ್ಮಿ, ಕಬೀರ್ ಭಯ್ಯ ದೇವಸ್ಥಾನಕ್ಕೆ ಹೋದ್ನಾ? ಒಬ್ಬನೇ ಹೋಗಲಿಲ್ಲ ತಾನೆ ಅಂತ ಬೇಕೆಂದೇ ರಮಣನ ಕಡೆ ನೋಡಿದಾಗ ಅವ ರೀಮಾ ಕಡೆ ನೋಡಿದ. ರೀಮಾ ಪಾಪ, ತುಂಬ ದಿನದಿಂದ ಮನಸ್ಸಿನಲ್ಲಿರೋದನ್ನು ಅವಳಿಗೆ ಹೇಳಬೇಕು ಅಂತಿದ್ದ. ಅಂತೂ ಈಗ ಬುದ್ಧಿ ಬಂತಲ್ಲ. ಅವಳು ಒಪ್ಪಿಕೊಂಡ್ರೆ ನನ್ನ ಮದುವೆ ಜೊತೆ ಅವನದ್ದು ಮಾಡಿಬಿಡಬಹುದು ಅಲ್ವಾ ಮಮ್ಮಿ ಅನ್ನುತ್ತಾ ಬಹಳ ಖುಷಿಯಾಗಿರುವ ಹಾಗೆ ತೋರ್ಪಡಿಕೆ ಮಾಡಿಕೊಂಡಳು. ತಾನು ಹೇಳಿದರೆ ಹೋಗುವುದಿಲ್ಲವೆಂದು ತಾಯಿಯಿಂದ ಹೇಳಿಸಿದ್ದಳು. ಕಬೀರ್ ಹೇಳಿದ್ದನ್ನು ರಾಧಾ ಒಪ್ಪಿಕೊಳ್ಳುವುದಿಲ್ಲ ಎನ್ನುವುದು ಅವಳಿಗೂ ಗೊತ್ತು. ಆದರೆ ಅದರಿಂದ ರಾಧಾ ಪಡುವ ಕ್ಷಣಿಕ ಹಿಂಸೆಯಾದರೂ ಅಮೈರಾಳಿಗೆ ತೃಪ್ತಿ ನೀಡುವಂಥದ್ದೇ. ಗಡಿಬಿಡಿಯಲ್ಲಿ ಎದ್ದು ಹೋದವ ರಮಣನ ರೀಮಾ ಆಶ್ಚರ್ಯದಿಂದ ನೋಡಿದಳು. ಇವನಿಗೆಂತ ಆಯಿತು ಇಷ್ಟೊಂದು ಧಾವಂತ ಪಡುವುದಕ್ಕೆ ಅಂತ. ಆದರೆ ಅಮೈರಾಳ ನಗು ಅರ್ಥವಾಗಿದ್ದು ಚಿಕ್ಕನಿಗೆ ಮಾತ್ರ. ಅವಳ ಸ್ಯಾಚಿನ ತರಕಾರಿ ಹೋಳುಗಳು ಮಧ್ಯ ಒಂದು ಆಗಲಕಾಯಿ ತುಂಡು, ಒಂದಿಡಿ ಹಸಿ ಮೆಣಸಿನಕಾಯಿ ಇಡುವುದನ್ನು ಮಾತ್ರ ಅವ ಮರೆಯಲಿಲ್ಲ. ಅದನ್ನು ತಿಂದ ಕ್ಷಣಗಳಲ್ಲಿ ಅಮೈರ ಮುಖದ ನಗು ಹಾರಿ ಹೋಗಿತ್ತು. ರಮಣ್ ಕಾಯಂ ಹೋಗುವ ಗುಡಿಯೆಂಬ ಅಂದಾಜಿನ ಮೇಲೆ ದೇವಿಯ ಗುಡಿಗೆ ಹೋದ. ಹೊರಗಡೆ ನಿಂತ ಕಾರು ಕಂಡ ಮೇಲೆಯೇ ಅವನಿಗೆ ಸ್ವಲ್ಪ ಸಮಾಧಾನವಾಗಿತ್ತು. ಜನಸಂದಣಿ ಸ್ವಲ್ಪ ಜಾಸ್ತಿಯೇ ಇದೆ ಅನ್ನಿಸಿತು. ಜಾಗ ಮಾಡಿಕೊಂಡು ದಡದಡನೆ ಮೆಟ್ಟಿಲು ಹತ್ತಿ ಓಡುತ್ತಿದ್ದ ರಮಣ್ ಅಲ್ಲೇ ನಿಂತಿದ್ದ ಒಬ್ಬ ವ್ಯಕ್ತಿಗೆ ಡಿಕ್ಕಿ ಹೊಡೆದ. ಆ ರಭಸಕ್ಕೆ ನೆಲಕ್ಕೆ ಬಿದ್ದ ವ್ಯಕ್ತಿಯನ್ನ ಕೈ ಹಿಡಿದು ಎತ್ತಿ ನಿಲ್ಲಿಸಿ, ಕ್ಷಮಿಸಿ, ಸ್ವಲ್ಪ ಅರ್ಜೆಂಟ್ನಲ್ಲಿದ್ದೆ, ನೋಡಲಿಲ್ಲ ಅಂದ. ಆ ವ್ಯಕ್ತಿಯ ವೇಷಭೂಷಣ ಅಸ್ತವ್ಯಸ್ತವಾಗಿತ್ತು. ಹುಚ್ಚನ ಹಾಗೆ ಗೋಚರಿಸುತ್ತಿದ್ದ. ವಿಚಿತ್ರವಾಗಿ ಮೈಯೆಲ್ಲ ಕಣ್ಣಾಗಿರಬೇಕು. ಎಷ್ಟೊತ್ತಿಗೋ ಏನೋ ಆಗಬಹುದು ಎಂದೆಲ್ಲ ಹೇಳಿದಾಗ ರಮಣನಿಗೆ ತಲೆ ಬುಡ ಅರ್ಥವಾಗದೇ ಇದ್ದರೂ ಅದರ ಬಗ್ಗೆ ಯೋಚಿಸುವಷ್ಟು ವ್ಯವಧಾನ ಅವನಲ್ಲಿರಲಿಲ್ಲ.
ಗುಡಿಯ ಒಳಗೆ ಹೋದ. ಯಾವುದೋ ವಿಶೇಷ ದಿನವಾಗಿರಬೇಕು. ಬಹುತೇಕ ಹೆಂಗಳೆಯರು ಬಿಳಿ ಹೊಡಲಿನ ಕೆಂಪು ಬಾರ್ಡರ್ ಸೀರೆಯನ್ನು ಬೆಂಗಾಲಿ ಸಂಪ್ರದಾಯದಲ್ಲಿ ಹುಟ್ಟು ಒಂದೇ ತೆರನಾಗಿ ಕಾಣುತ್ತಿದ್ದರು. ಈ ಜಂಗುಳಿಯಲ್ಲಿ ಹೇಗೆ ಹುಡುಕುವುದು ಇವಳನ್ನ ಅಂತ ರಮಣ್ ತಲೆ ಕೆರೆದುಕೊಂಡು ಸುತ್ತಲೂ ನೋಡಿದ. ಪ್ರಾಂಗಣದ ಸುತ್ತ ಪ್ರದಕ್ಷಿಣೆ ಹಾಕುತ್ತಿದ್ದವಳು ಅಲ್ಲೊಂದು ಕಡೆ ಕಂಡಳು. ನಕ್ಷತ್ರಗಳ ಸಮೂಹದ ನಡುವಣ ಹೊಳೆಯುವ ಪೂರ್ಣಚಂದಿರನ ಹಾಗೆ. ಬಣ್ಣ ಬಣ್ಣದ ಲೈಟುಗಳ ಮಧ್ಯೆ ಬೆಳಗುವ ಮಣ್ಣಿನ ಪುಟ್ಟ ಹಣತೆಯ ಹಾಗೆ. ಕಬೀರ ಕಾಣಲಿಲ್ಲ. ಒಳ್ಳೆಯದೇ ಆಯಿತು. ಜಂಗುಳಿಯಲ್ಲಿ ಸೀರೆ ನೆರಿಗೆ ಕಾಲಿಗೆ ಸಿಕ್ಕಿ ಬಿಡಬಹುದೆಂದು ತುಸು ಹುಷಾರಾಗಿ ನಡೆಯುತ್ತಿದ್ದ ರಾಧಾಳ ಎಡ ಅಂಗೈಯನ್ನು ಯಾರೋ ಹಿಡಿದಾಗ ಸಿಟ್ಟಿನಿಂದ ಮುಖ ಕೆಂಪಗಾಗಿಸಿಕೊಂಡು ತಿರುಗಿದವಳ ಕದಪು ರಂಗೇರಿತು. ನೀವಾ? ನಾನ್ಯಾರೋ ಅಂದ್ಕೊಂಡೆ. ಕಾಯಿ ಬುಟ್ಟಿಯಲ್ಲಿ ತಲೆಗೆ ಕುಕ್ಕಬೇಕು ಅಂದ್ಕೊಂಡಿದ್ದೆ. ನಿಮ್ಮ ಪುಣ್ಯ ಬುರುಡೆ ಉಳೀತು. ಯಾಕೋ ಅನ್ನಿಸಿತು ಕೈ ಹಿಡಿದಿದ್ದು ನೀವೇ ಇರಬೇಕು ಅಂತ. ಈಗ ಬಿಡಿ ಕೈಯ, ಇದು ದೇವಸ್ಥಾನ ಅನ್ನುತ್ತಾ ಬಿಡಿಸಿಕೊಳ್ಳಲು ಯತ್ನಿಸಿದಳು. ತನ್ನಿಂದ ಎಲ್ಲಿ ದೂರವಾಗಿ ಬಿಡುವಳೋ? ದೂರವಲ್ಲ, ಕೊಂಚ ಸಹ ಸರಿಯಲು ಅನ್ನುವಷ್ಟು ಗಟ್ಟಿಯಾಗಿ ಅವಳ ಕೈ ಹಿಡಿದಿದ್ದ ರಮಣ್. ಹೇಗೆ ನಾನು ಅಂತ ಅನ್ನಿಸಿತು ಅಂದ. ಇಷ್ಟು ಭದ್ರವಾಗಿ ಸಂಪೂರ್ಣ ಹಕ್ಕಿನೊಂದಿಗೆ ಮತ್ತಿನ್ಯಾರು ನನ್ನ ಕೈ ಹಿಡಿಯೋದು? ನೀವಲ್ಲದೆ ನಾನೇನು ಓಡಿ ಹೋಗುವುದಿಲ್ಲ ಬಿಡಿ. ಅಲ್ಲ, ಈ ರಶ್ನಲ್ಲಿ ಅದೇಗೆ ಹುಡುಕಿದ್ರಿ ಅಂತ. ನಾನುಟ್ಟಿದ್ದು ಸಾಧಾರಣ ಸೀರೆ, ಅದು ಬಿಳಿ ಬಣ್ಣದ್ದೇ ಅಂದ್ಲು. ಹುಟ್ಟಿದ್ದು ಸಾಧಾರಣ ಸೀರೆಯಾದರೂ ಹುಟ್ಟವಳು ಸಾಧಾರಣದವಳಲ್ಲ ಅಂತ ಗಂಡ ಹೆಮ್ಮೆಯಿಂದ ತನ್ನನ್ನೇ ನೋಡುತ್ತಾ ಹೇಳಿದಾಗ ರಾಧಾಳ ಹೃದಯ ಹೂವಾಯಿತು. ಬರೋದೇನೋ ಬಂದ್ರಿ, ಬಟ್ಟೆಯನ್ನಾದರೂ ಬದಲಾಯಿಸಬಹುದಿತ್ತಲ್ಲ. ಈ ಜಾಗಿಂಗ್ ಸೂಟ್ನಲ್ಲ ಬರುವುದು ಎಂದಾಗಲೇ ರಮಣನಿಗೆ ತನ್ನ ಅವತಾರ ಅರಿವಿಗೆ ಬಂದಿದ್ದು. ಪೆಚ್ಚಾದ. ನನ್ನನ್ಯಾರು ನೋಡ್ತಾರೆ ಬಿಡು ಅಂದ. ಯಾಕಪ್ಪ ನೋಡೋದಿಲ್ಲ? ಬೆವರು ಸಹ ಒಣಗದೆ ಮೈಗೆ ಅಂಟಿಕೊಂಡು ಕುಳಿತಿರೋ ಒದ್ದೆ ಶರ್ಟಿನಿಂದ ಎದ್ದು ಕಾಣೋ ಈ ಅಗಲವಾದ ಎದೆ, ಬಲಿಷ್ಠ ಕೈತೋಳು, ಗಾಳಿಗೆ ಕೆದರಿರೋ ತಲೆ, ಈ ಅರೆಬರೆ ಗಡ್ಡದ ಮೂತಿನ ಎಲ್ಲರೂ ನೋಡ್ತಾನೆ ಇದ್ದಾರೆ. ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೆ ಅಂದ್ಲು. ಚೂರು ಅಸೂಯೆ ಹೊಳೆಯಿತು ಅವಳ ಕಣ್ಣಲ್ಲಿ. ಮಾತು ಬದಲಾಯಿಸಿದ. ಅವನು ಕರೆದ ತಕ್ಷಣ ಬಂದ್ಯಲ್ಲ, ಯಾಕೆ ಕರೆತಿದ್ದಾನೆ ಅಂತ ಸ್ವಲ್ಪನಾದರೂ ಯೋಚನೆ ಮಾಡಬೇಡ್ವಾ ಅಂದ. ನಂಗೇನು ಗೊತ್ತು? ರೀಮಾ ಮೇಡಮ್ ಬಂದು ದೇವಸ್ಥಾನಕ್ಕೆ ಹೋಗಿ ಬಾ, ಕಬೀರ್ ಕರೆದುಕೊಂಡು ಹೋಗ್ತಾನೆ. ಇವತ್ತು ಒಳ್ಳೆ ದಿನ ಅಂದಾಗ ದೇವಸ್ಥಾನಕ್ಕೆ ಹೋಗೋದಿಲ್ಲ ಅನ್ನೋದಕ್ಕೆ ಮನಸ್ಸು ಬರಲಿಲ್ಲ, ಬಂದೆ. ಈಗ ನೀವು ಹೀಗೆ ಓಡಿ ಬಂದಿರೋದು ನೋಡಿದರೆ ಕಬೀರ್ ಕರೆದಿದ್ದು ಯಾಕಿರಬಹುದು ಅನ್ನೋ ಸುಳಿವು ಸಿಕ್ತಿದೆ. ತಂಪಾಗಿ ಏನಾದರೂ ಕುಡೀರಿ, ಹೊಟ್ಟೆ ಒಳಗಿನ ಬೆಂಕಿ ಶಮನ ಆಗಲಿ ಅನ್ನುತ್ತಾ ತುಂಟನಗೆ ನಕ್ಕಳು. ರಮಣ್ ತಿರುಗಿ ಏನಾದರೂ ಹೇಳಬೇಕು ಅನ್ನುವಷ್ಟರಲ್ಲಿ ರಮಣನ ಹೆಗಲ ಮೇಲೆ ಕೈಬಿತ್ತು. ಮೊದಲು ರಮಣ್ ರಾಧಾಳ ಕೈಬಿಟ್ಟು ನಂತರ ಹಿಂದೆ ತಿರುಗಿದ. ನೀನೇನು ಇಲ್ಲಿ ಅಂತ ಕಬೀರನ ಹುಬ್ಬುಗಳು ಪ್ರಶ್ನಿಸಿದವು. ರಮಣ್ ಉತ್ತರಕ್ಕಾಗಿ ತಡಕಾಡಿದ. ರಾಧಾ ಮುಂದೆ ನಡೆದಳು. ಅವಳಿಗೆ ತಾನು ಮಾತನಾಡಿದ್ದು ಕೇಳಿಸುವುದಿಲ್ಲ ಎಂಬುದು ಖಾತ್ರಿಯಾಗುತ್ತಿದ್ದಂತೆ, ಕಬೀರ್, ಹೇಗೋ ಬಂದಿದ್ದೀಯಾ, ಒಳ್ಳೆಯದೇ ಆಯಿತು. ಆಗ್ಲಿಂದ ಮನಸ್ಸಿನಲ್ಲಿರೋದನ್ನು ಹೇಳೋಕ್ಕಾಗದೆ ಪರದಾಡ್ತಾ ಇದ್ದೀನಿ. ಈಗ ನನಗೆ ಹೆಲ್ಪ್ ಮಾಡು ಪ್ಲೀಸ್ ಅಂತ ಬೇಡಿಕೊಂಡ. ಮೊದಲು ಈ ಜನರಿಂದ ಸ್ವಲ್ಪ ಆಚೆ ಹೋಗೋಣ ಬಾ ಅಂದ. ಏನಂತ ಹೇಳಲಿ? ನಿಮ್ಮ ಕಣ್ಣುಗಳು ತುಂಬ ಚೆನ್ನಾಗಿವೆ ಅಂತ ಹೇಳಲ್ಲ? ಅಲ್ವಾ, ಮತ್ತೆ ಮತ್ತೆ ನೋಡಬೇಕು ಅನ್ನುವಷ್ಟು ಚಂದದ ಕಣ್ಣುಗಳು. ಕರೆಕ್ಟ್, ಹಾಗೆಯೇ ಹೇಳ್ತೀನಿ ಅಂತ ಮಣಮಣಗುಟ್ಟಿದ. ರಮಣನ ಎದೆಯಲ್ಲಿ ಬೆಂಕಿಗೆ ತುಪ್ಪವಲ್ಲ ಪೆಟ್ರೋಲ್ ಚೆಲ್ಲಿತು. ತನ್ನಿಡೀ ಪ್ರಪಂಚ ಗಿರಕಿ ಹೊಡೆಯುವುದೇ ಆ ಕಂಗಳಲ್ಲಿ. ಕೊಳಗಳಂಥ ಆ ಕಣ್ಣುಗಳಲ್ಲೇ ತಾನು ಮುಳುಗಿ ಈಜು ಹೊಡೆಯುತ್ತಿರುವುದು, ಎದ್ದು ಬರುವ ಮನಸ್ಸಿಲ್ಲದೆ ತೇಲಾಡುತ್ತಿರುವುದು ಎಂದು ಗೊತ್ತಿದ್ದರೂ ಹೊಟ್ಟೆ ಕಿಚ್ಚಿಗೆ ಹೀಗೆಲ್ಲ ಹೇಳುವುದು ಬೇಡವೇ ಬೇಡ. ಕಣ್ಣ ಚೂರು ಚೆನ್ನಾಗಿಲ್ಲ, ಆಮೆಟೆಕಾಯಿ ಆಗಿದೆ ಅಂದ. ಮತ್ತೆ ಸ್ಮೈಲ್? ಅದೇ ನಗುವಿಗೆ ತಾನು ಸೋತು ಸುಣ್ಣವಾಗಿದ್ದರೂ ಅದು ಕೆಟ್ಟದಾಗಿದೆ ಎಂದ. ಮತ್ತೆ ಮಾತನಾಡುವ ರೀತಿ ಎಷ್ಟು ಸ್ಫೋಟ ಮತ್ತು ಸ್ಪಷ್ಟ ಅಲ್ವಾ ಅಂದಾಗ ಆ ಮಾತಿನ ಹರಿತಕ್ಕೆ ಸಿಕ್ಕಿ ಮೊದಲ ಭೇಟಿಯಲ್ಲೇ ಬಯಸಿಕೊಂಡಿದ್ದರೂ ಜೀವನವಿಡೀ ಹಾಗೆ ಬಯಸಿಕೊಳ್ಳುತ್ತಲೇ ಕಳೆಯುವ ಇಚ್ಛೆಯಿದೆ ಎಂದು ಹೇಗೆ ಅಂದಾನು ಪಾಪ. ಮಾತನಾಡುವ ರೀತಿಯ ಅದು
ಸೂಜು ಮೆಣಸಿನಕಾಯಿ ಬರೀ ಖಾರ ಅಂದ. ನಿನಗೇಗೆ ಗೊತ್ತು ಅಂದಾಗ ಅವಳನ್ನು ನೋಡಿದರೆ ಗೊತ್ತಾಗುತ್ತೆ ಅಂತ ಮತ್ತೆಲ್ಲೋ ನೋಡಿದ. ತಾನು ಏನೇ ಹೇಳಿದರೂ ರಮಣ ಹಾಗಲ್ಲ ಹೀಗಲ್ಲ ಎನ್ನುವುದನ್ನು ಕೇಳಿ ಕಬೀರ ಕೈ ಎತ್ತಿ ಮುಗಿದ. ಬಿಟ್ಟು ಬಿಡು ಮಾರಾಯ, ನಾನೇ ಏನಾದರೂ ಒಂದು ಹೇಳಿಕೊಂಡು ಅವಳಿಂದ 2 ಏಟು ಬೇಕಾದರೂ ತಿಂದು ಬಿಡುತ್ತೇನೆ. ನೀನು ಕೊಡೋ ಸಲಹೆ ಖಂಡಿತ ಬೇಡ ಅಂದ. ಅದೆಲ್ಲ ಸರಿ, ಇನ್ನೊಂದು ಸರ್ತಿ ದೇವರಿಗೆ ಕೈ ಮುಗಿದು ಒಳ್ಳೆಯದಾಗಲಿ ಎಂದು ಕೇಳಿಕೊ ಹೋಗು ಅಂತ ಕಬೀರನನ್ನು ದೂಡಿದ. ಪ್ರಾಂಗಣದ ಹೊರಗೆ ಕಟ್ಟೆಯ ಮೇಲೆ ಕುಳಿತವಳ ಪಕ್ಕ ಕುಳಿತು ನನ್ನ ಹೆಂಡತಿಗೆ ಪ್ರಪೋಸ್ ಮಾಡೋಕೆ ನನ್ನ ಹತ್ತಿರವೇ ಐಡಿಯಾ ಕೇಳ್ತಾನೆ. ನನಗೆ ಬರ್ತಿರೋ ಕೋಪಕ್ಕೆ ಅಂದ. ಹೀಗ್ಯಾಕೆ ಹುರಿತಿದೆ? ಅಮೈರಾ ಮದುವೆ ಆಗೋಕೆ ಖುಷಿಯಿಂದ ಒಪ್ಪಿಕೊಂಡಾಗ ನನ್ನ ಜ್ಞಾಪಕ ಬರಲಿಲ್ವಾ? ಈಗ ಎಂಗೇಜ್ಮೆಂಟ್ ಮಾಡಿಕೊಳ್ಳೋಕೆ ತಯಾರಾಗಿದ್ದೀರಲ್ಲ, ನನಗೇಗೆ ಆಗಬೇಡ? ಮಾಡಿದ್ದುಣ್ಣೋ ಮಹಾರಾಯ, ಹಾಗೆ ಆಗಬೇಕು ನಿಮಗೆ. ಕೇಫರ್ ಕೋಪಿಷ್ಟ ಅನ್ನುತ್ತಾ ಮೂತಿ ತಿರುವಿದಳು. ಅಷ್ಟರಲ್ಲಿ ಕಬೀರ ಬಂದು ರಾಧಾಳನ್ನ ಪಕ್ಕಕ್ಕೆ ಕರೆದ. ನಿಮ್ಮ ಜೊತೆ ಕೊಂಚ ಮಾತನಾಡಬೇಕಿತ್ತು ಅಂದ. ರಾಧಾ ರಮಣನ ಮುಖ ನೋಡಿದಳು. ಅವ ಬೆಂಕಿಯ ಮೇಲೆ ಕುಳಿತವರ ಹಾಗಿದ್ದವ ಎದ್ದು ಅವರ ಹಿಂದೆಯೇ ಹೊರಟಾಗ ಕಬೀರ ತಡೆದ. ನೀನ್ಯಾಕೆ ಶಿವಪೂಜೆಯಲ್ಲಿ ಕರಡಿಯ ಹಾಗೆ ಅಂದ. ಅವನ ಕೊರಳ ಪಟ್ಟಿ ಹಿಡಿದು 2 ಬಾರಿಸಿ, ಶಿವಪೂಜೆಯಲ್ಲಿ ಮಧ್ಯೆ ಬರ್ತಿರೋ ಕರಡಿ ನಾನಲ್ಲ ಮಗನೇ, ನೀನು ಎಂದು ಹೇಳಿಬಿಡಬೇಕೆನ್ನಿಸಿತು. ಮತ್ತೆ ಕಟ್ಟೆಯ ಮೇಲೆ ಹೋಗಿ ಕುಕ್ಕರಿಸಿ ಕೈಯಲ್ಲಿದ್ದ ಕಡಗ ತೆಗೆದು 2 ಕೈಯ ತೋರು ಬೆರಳಿನಲ್ಲಿ ಗಿರಿಗಿರಿ ತಿರುಗಿಸತೊಡಗಿದ. ರಾಧಾಳೇನೋ ಪಕ್ಕ ನಡೆದಳು. ನಿಂತು 5 ನಿಮಿಷವಾದರೂ ಕಬೀರ ಮಾತನಾಡುವುದ ಬಿಟ್ಟು ಲೀಟರ್ಗಟ್ಟಲೆ ಎಂಜಲು ನುಂಗುತ್ತಿದ್ದ. ಯಾರಿಗಾದರೂ 4 ಬಾರಿಸೋದಾಗಿದ್ರೆ ಇಷ್ಟೊತ್ತಿಗೆ ಕೆಲಸ ಮುಗಿತಿತ್ತು. ಈ ವಿಷಯದಲ್ಲಿ ಮಾತ್ರ ಬ್ರೈನ್ ಆಫ್ ಆಗಿ ಹೋಗಿದೆ. ರಮಣನ ಕೈಯಲ್ಲಿದ್ದ ಕಡಗ ನೆಲಕ್ಕೆ ಬಿದ್ದು ಹೋಯಿತು. ಅವನದನ್ನು ಎತ್ತಿಕೊಳ್ಳಲು ಬಾಗುವುದಕ್ಕೂ ಗಂಡನ ಕಡೆ ದೃಷ್ಟಿ ಹರಿಸಿದ ರಾಧಾ ಅವನ ಹಿಂದೆಯಿಂದ ಬಂದ ವ್ಯಕ್ತಿ ನೋಡಿ ಗಾಬರಿಯಲ್ಲಿ ರಮಣ್ ಎಂದು ಕೂಗುವುದಕ್ಕೂ ಸರಿ ಹೋಗಿತ್ತು. ಕೂಗುದಲೆಳೆಯ ಅಂತರದಲ್ಲಿ ಬೆನ್ನಿಗೆ ಬೀಳಲಿದ್ದ ಚೂರಿ ಪ್ರಹಾರದಿಂದ ರಮಣ್ ಬಚಾವಾಗಿದ್ದ. ಗುರೂಜಿ ಹೇಳಿದ ಹಾಗೆ ಪ್ರಾಣಾಪಾಯದಿಂದ ಕಾಪಾಡಲು ಹಾಕಿದ್ದ ಕಡಗ ತನ್ನ ಕರ್ತವ್ಯ ಸರಿಯಾಗಿ ನಿರ್ವಹಿಸಿತ್ತೋ ಅಥವಾ ಹುಚ್ಚನು ಮೈಯೆಲ್ಲ ಕಣ್ಣಾಗಿರಬೇಕೆಂಬುದನ್ನು ನಿಗೂಢವಾಗಿ ಭವಿಷ್ಯ ನುಡಿದಿದ್ದನೋ ಗೊತ್ತಿಲ್ಲ. ಅವಳ ಕೂಗು ಕೇಳಿ ಕಬೀರ ಸಹ ರಮಣನ ಕಡೆ ತಿರುಗಿದ. ರೆಪ್ಪೆ ಮುಚ್ಚಿ ತೆರೆಯುವಷ್ಟರಲ್ಲಿ ಕಣ್ಣೆದುರಿಗೆ ನಡೆದು ಹೋಗುತ್ತಿದ್ದ ಘಟನೆ ನೆನೆದು ರಾಧಾ ಬೆದರಿದಳು. ಆ ವ್ಯಕ್ತಿ ತಪ್ಪಿಸಿಕೊಂಡು ಬಿಟ್ಟಿದ್ದ. ಗುಡಿಯಿಂದ ಹೊರಬಿದ್ದರು. ಕಬೀರನಿಗೂ ಮನಸ್ಸು ಮುದುಡಿತ್ತು. ಬಂದ ಕೆಲಸವನ್ನು ಮುಂದೂಡಿದ. ಅಷ್ಟೊತ್ತು ಲವಲವಿಕೆಯಿಂದಿದ್ದ ರಾಧಾ ಮಂಕಾಗಿ ಹೋದಳು. ಕಬೀರ್, ತ್ರಿಶಾಲಾ, ನೀನು ರಮಣ್ ಜೊತೆ ಹೋಗು, ನನಗೆ ಫ್ಯಾಕ್ಟರಿಯಲ್ಲಿ ಸ್ವಲ್ಪ ಕೆಲಸವಿದೆ ಅಂದ. ಸರಿಯೆಂದು ತಲೆ ಆಡಿಸಿ ರಮಣನ ಕಾರು ಹತ್ತಿದಳು. ಸೆರಗನ್ನ ಮುಷ್ಟಿ ಕಟ್ಟಿ ಕೈಯಲ್ಲಿಡಿದು ಯಾವುದೋ ಟ್ರಾನ್ಸ್ಗೆ ಒಳಗಾದವರಂತೆ ಕುಳಿತವಳನ್ನ ಮಾತಿಗೆಳೆದ. ಬೆಳಗಿನ ಜಾವ ಸಹ ಆಕಾಶ ನೋಡುವಂಥದ್ದು ಏನಿದೆ ಅಂದಾಗ ಮರು ಮಾತನಾಡಲಿಲ್ಲ. ಬೆಚ್ಚಗೆ ಒಳಗೆ ಮಲಗೋದು ಬಿಟ್ಟು ಚಿಕ್ಕ ಮಕ್ಕಳ ಹಾಗಾಡ್ತೀಯ ಅಂದ. ಇತ್ತೀಚೆಗೆ ನನಗೆ ನಿದ್ದೆ ಬರುವುದಿಲ್ಲ. ಕಣ್ಣು ಮುಚ್ಚಿದರೆ ಒಂಥರ ಭಯ ಕಾಡೋಕೆ ಶುರು ಮಾಡುತ್ತೆ. ಮುಂದಿನ ದಾರಿ ಕಾಣದೆ ಒಬ್ಬಂಟಿಯಾಗಿ ಎಲ್ಲೋ ಕಳೆದು ಹೋದ ಹಾಗೆ. ತನಗಾಗುವ ವಿಚಿತ್ರ ಅನುಭವವನ್ನು ಬಿಡಿಸಿ ಹೇಳಲಾಗದೆ ಪರಿತಪಿಸಿ ಮತ್ತೆ ಮೌನ ಗೌರಿಯಾಗಿ ಬಿಟ್ಟಳು. ಅವಳ ಗಮನ ಬೇರೆ ಕಡೆ ಹರಿಸಲು ಯತ್ನಿಸಿದ. ವಿಕ್ಟರ್ ಕಡೆಯವರು ಮಗನನ್ನು ಕೋಮಾಕ್ಕೆ ಕಳುಹಿಸಿದ್ದಕ್ಕೆ ರಿವೆಂಜ್ ಅಂದ್ಕೊಂಡು ಇಂಥ ಬುದ್ಧಿಗೇಡಿ ಕೆಲಸ ಮಾಡ್ತಾರೆ. ಕಾಮನ್ ಇದೆಲ್ಲ ಅಂತ ಆರಾಮಾಗಿ ಹೇಳಿದಾಗ ರಾಧಾ ಕ್ರೋಧಗೊಂಡಳು. ಹೌದು, ನಿಮಗೆಲ್ಲವೂ ಕಾಮನ್, ಎಲ್ಲವೂ ತಮಾಷೆ, ಪ್ರಾಣ ತೆಗೆಯೋದು ಪ್ರಾಣ ಹೋಗೋದು ಎಲ್ಲವೂ ಅಂತ ಏರಿಳಿತವಿಲ್ಲದೆ ನುಡಿದಳು. ಇಲ್ಲೇ ನಿಲ್ಲಿಸಿ, ನಾನು ಇಳಿತೀನಿ ಅಂದ್ಲು. ಹುಚ್ಚಾಟ ಮಾಡಬೇಡ ಅಂದ. ನೀವು ಮಾಡ್ತಿರೋದೇನು? ಹೀಗೆಲ್ಲ ಆಗ್ತಿದೆ ಅಂತ ಗೊತ್ತಿದ್ದರೂ ಹುಷಾರಾಗಿರೋಕೇನು? ನಿಮಗೇನಾದರೂ ಆಗೋದನ್ನು ಕಣ್ಣಾರೆ ನೋಡಿ ನಾನು ಸಾಯ್ಲಿ ಅಂತಲಾ ಅನ್ನುತ್ತಾ ಕೋಪ ಕಾರಿದಳು. ಗಕ್ಕನೆ ಬ್ರೇಕು ಹಾಕಿ ಕೆಂಗಣ್ಣು ಬೀರಿದ. ರಸ್ತೆ ಆ ಕಡೆ ಸುಬೋಧನ ಸ್ಕಾರ್ಪಿಯೋ ಇದೆ. 1-2 ನಿಮಿಷ ಕೆಲಸ ಇದೆ, ಅಲ್ಲಿ ಹೋಗಿ ಬರ್ತೀನಿ ಅಂತ ಸಮಾಧಾನದಿಂದ ಹೇಳಿದಾಗ ರಮಣ್ ಕೂಡ ಚೂರು ತಣ್ಣಗಾದ. ನೀವು ಹುಷಾರಾಗಿ ಹೋಗಿ ಅಂತ ತಲೆ ಸವರಿ ಹೇಳಿದವಳ ಕಣ್ಣಂಚು ತೇವಗೊಂಡಂತೆ ಕಂಡಿತು.
ನಾನೆಲ್ಲಿಗೂ ಹೋಗೋದಿಲ್ಲ, ನೀನು ಹೋಗಿ ಕೆಲಸ ಮುಗಿಸಿಕೊಂಡು ಬಾ ಅಂದ. ರಾಧಾ ರಸ್ತೆ ದಾಟಿ ಹೋದಳು. 2 ನಿಮಿಷ ಬಿಟ್ಟು ರಮಣನಿಗೆ ಏನನಿಸಿತೋ ಅವನು ಹೋದ. ಪರ್ಸಿನಲ್ಲಿದ್ದ ಚೀಟಿ ತೆಗೆದು, ಸರ್, ಇದು ಕೆಲವು ಹೆಸರುಗಳು ಗೋವರ್ಧನ್ ಕಂಪ್ಯೂಟರ್ನಲ್ಲಿ ಸಿಕ್ಕಿದ್ದು. ಇದಕ್ಕೆ ಏನೋ ಒಂದು ಹಿನ್ನೆಲೆ ಅಥವಾ ಏನಾದರೂ ಕೋಡ್ ವರ್ಡ್ ಇರಬಹುದಾ ಅನ್ನೋ ಅನುಮಾನವಿತ್ತು ಅನ್ನುತ್ತಾ ಚೀಟಿ ಮುಂದೆ ಧರಣಿಗೆ ಕೊಟ್ಟು ಮುಂದುವರೆಸಿದಳು. ನಾನವತ್ತು ಮೆಡಿಸಿನ್ ಖರೀದಿಸಿದ್ದು ಕೃಪಾ ಮೆಡಿಕಲ್ ಶಾಪ್. ಕಂಪ್ಯೂಟರ್ನಲ್ಲೂ ಸಹ ಈ ಹೆಸರಿತ್ತು. ಈ ಚೀಟಿಯಲ್ಲೂ ಇದೆ ನೋಡಿ. ಎಲ್ಲವೂ ಔಷಧಿ ಅಂಗಡಿಗಳ ಹೆಸರಿರಬಹುದಾ ಅನ್ನೋ ಸಣ್ಣ ಆಲೋಚನೆಯೊಂದು ಆಕಸ್ಮಿಕವಾಗಿ ನನ್ನ ತಲೆಯಲ್ಲಿ ಹಾದು ಹೋದಾಗ ಮೊಬೈಲಿನಲ್ಲಿ ಪರಿಶೀಲಿಸಿದೆ. ಅದೊಂದು ಗೆಸ್ ಅಷ್ಟೇ ಆಗಿದ್ರೂ ನಾನಂದುಕೊಂಡಿದ್ದು ನಿಜವೇ ಆಗಿತ್ತು. ಆದರೆ ಮೆಡಿಕಲ್ ಶಾಪ್ಗಳ ಹೆಸರುಗಳೆಲ್ಲ ಯಾಕೆ ಬರೆದುಕೊಂಡಿವೆ ಅರ್ಥವಾಗಲಿಲ್ಲ. ಇನ್ನೊಂದು ಮುಖ್ಯ ವಿಷಯ ಅಂದರೆ ಈ ಎಲ್ಲ ಮೆಡಿಕಲ್ ಶಾಪ್ಗಳ ಸುತ್ತ ಹೆಚ್ಚು ಕಮ್ಮಿ 2-3 ಕಿಲೋಮೀಟರ್ವರೆಗೆ ಶಾಲೆ, ಕಾಲೇಜು ಅಥವಾ ಟ್ಯುಟೋರಿಯಲ್ಗಳಿವೆ. ಇದು ಸ್ವಲ್ಪ ಅಸಹಜ ಅನ್ನಿಸಿತು. ಚೀಟಿಯಲ್ಲಿ ಇದ್ದ ಎಲ್ಲವನ್ನು ಮತ್ತೊಮ್ಮೆ ಗೂಗಲ್ ಮ್ಯಾಪ್ ಆಗಿ ಮೊಬೈಲ್ನಲ್ಲಿ ಪರಿಶೀಲಿಸಿ ನೋಡಿದ ಸುಬೋಧ್. ಸರ್, ನನಗೆ ಇನ್ನೂ ಒಂದು ಅನುಮಾನ ಬರ್ತಿದೆ. ಔಷಧಿಗಳಲ್ಲಿ ಡ್ರಗ್ಸ್ ಇರಬಹುದಾ ಅಂತ ಅಂದ್ಲು ಧರಣಿ. ರಾಧಾ, ನಿಮ್ಮ ಅನುಮಾನ ನಿಜವೇ ಆದಲ್ಲಿ ನಾವು ಈ ಔಷಧಿ ಅಂಗಡಿಗಳ ಮೇಲೆ ದಾಳಿ ಮಾಡಬಹುದಲ್ಲ ಅಂದರು. ಖಂಡಿತ ಸರ್, ಆದರೆ ಅದಕ್ಕೆ ಇನ್ನೊಂದಷ್ಟು ಕೆಲಸ ಅಗತ್ಯವಿದೆ. ಅದನ್ನೆಲ್ಲ ನಾನು ಮಾಡಿ ಮಾಹಿತಿ ಕೊಡುತ್ತೇನೆ. ಆದರೆ ಈ ಭಾನುವಾರ ಮುಗಿಯುವವರೆಗೂ ಯಾವುದೂ ಸಾಧ್ಯವಿಲ್ಲ. ನಿಶ್ಚಿತಾರ್ಥದ ಮನೆ, ತುಂಬ ಜನ ಓಡಾಡುತ್ತಲೇ ಇರುತ್ತಾರೆ ಅಂದ್ಲು. ಸರಿ ಎಂದವರು ಅಲ್ಲೇ 4 ಮಾರು ದೂರದಲ್ಲಿ ಎದೆಗೆ ಕೈಕಟ್ಟಿ ನಿಂತು ರಸ್ತೆಯ ಮೇಲೆ ಓಡಾಡುತ್ತಿದ್ದ ಗಾಡಿಗಳನ್ನು ನೋಡುತ್ತಿದ್ದ ರಮಣನ ಕಂಡು, ನಮ್ಮ ಪ್ಲಾನ್ ಎಲ್ಲ ಕೇಳಿಸಿಕೊಂಡು ಬ್ಲಾಕ್ ಮಾಡೋ ಹುನ್ನಾರ ಮಾಡೋದಿಲ್ಲ ತಾನೇ? ತಾವು 3 ಜನ ಸಣ್ಣಗೆ ಮಾತನಾಡಿದ್ದು ಕೇಳಿಸುವುದಿಲ್ಲ ಎಂದು ಗೊತ್ತಿದ್ದರೂ ಅವನಿಗೆ ಕೇಳಿಸುವಂತೆಯೇ ಜೋರಾಗಿ ಹೇಳಿದಾಗ ರಮಣ್ ಹತ್ತಿರ ಬಂದ. ಯಾವುದು? ಮೆಡಿಕಲ್ ಶಾಪ್ ವಿಚಾರವಾ ಅಂದ. ಕೇಳಿಸಿ ಹೋಯಿತಾ ಅಂತ ಧರಣಿ ಗಂಟಲ ಪಸೆಯಾರಿತು. ಕಷ್ಟಪಟ್ಟಿದ್ದು ಎಲ್ಲಿ ನೀರಿನಲ್ಲಿ ಹೋಮ ಮಾಡಿದ ಹಾಗಾಗಿ ಬಿಡುವುದೇನೋ ಅಂದುಕೊಂಡ. ರಾಧಾ, ಅವರಿಗೆ ನಾನು ಚೀಟಿ ಬರೆದಿಟ್ಟುಕೊಂಡಿದ್ದು ಗೊತ್ತು ಎಂದಾಗ ಧರಣಿ ತಲೆ ಚೆಚ್ಚಿಕೊಂಡರು. ಮತ್ತೆ ಪ್ಲಾನ್ ಎಲ್ಲ ಉಲ್ಟಾ ಹೊಡೆಯೋದಿಲ್ವೇನ್ರಿ ಅಂದಾಗ ರಾಧಾ, ಅದನ್ನು ಉಲ್ಟಾ ಹೊಡೆಸುವುದು ದೊಡ್ಡ ಕೆಲಸವಾಗಿದ್ದರೆ ಯಾವಾಗಲೂ ಮಾಡ್ತಿದ್ದರು ಎಂದು ಒಮ್ಮೆ ರಮಣನ ನೋಡಿ ಧರಣಿ ಕಡೆ ನೋಡಿದಳು. ಸುಬೋಧನಿಗೆ ಕೌತುಕವಾಯಿತು. ಹೌದು ರಮಣ್, ಇದೊಂದೇ ಅಲ್ಲ, ನಿಮಗೆ ಮೊದಲಿನ ಕೆಲವು ನಮ್ಮ ಉಪಾಯಗಳು ಗೊತ್ತಿದ್ದವು ಅಲ್ವಾ? ಆಗಲೂ ರಾಧಾಳನ್ನು ಯಾಕೆ ತಡೆಯಲಿಲ್ಲ? ಆ ದಂಧೆಯ ಒಂದು ಭಾಗವಾಗಿ ಅದು ಲಾಸ್ ಆಗದಂತೆ ನೋಡಿಕೊಳ್ಳಬೇಕಿತ್ತು ಅಲ್ವಾ ಅಂದಾಗ, ಕಾಡಿನಲ್ಲಿ ಹುಲಿ ಸಿಂಹಗಳು ಬೇಟೆಯಾಡುತ್ತವೆ ಅಲ್ವಾ? ದೊಡ್ಡ ಪಾಲು ತಮಗಿಟ್ಟುಕೊಂಡು ಸಣ್ಣ ಪುಟ್ಟದ್ದು ಹಳಿದು ಉಳಿದುದನ್ನು ಕಾಗೆ ನರಿಗಳಿಗೆ ಬಿಡುತ್ತವೆ. ಆ ಪಾಪದ ಪ್ರಾಣಿಗಳು ಸಿಕ್ಕಿದ್ದನ್ನೇ ಮೃಷ್ಟಾನ್ನ ಅಂದುಕೊಂಡು ಪಕ್ಕದಲ್ಲಿ ತಿಂತಾ ಕುಳಿತಿದ್ರೆ ದೊಡ್ಡ ಪಾಲನ್ನು ತಿನ್ನೋ ಹುಲಿ ಸಿಂಹ ಯಾಕೆ ಬೇಜಾರು ಮಾಡಿಕೊಳ್ಳುತ್ತೆ? ತನಗೆ ತೊಂದರೆ ಆಗದೇ ಇದ್ದರೆ ಆಯಿತು ಅನ್ನೋದೇ ಅವುಗಳ ಉದ್ದೇಶ. ಹಾಗೆಯೇ ಇದು ಸಹ. ನೀವುಗಳು ಇನ್ನೂ ಸಣ್ಣ ಪುಟ್ಟದರಂತೆ ಮುಳುಗಿದ್ದರೆ ದಂಧೆಯ ದೊಡ್ಡ ಭಾಗ ಯಾವುದೇ ತೊಂದರೆ ಇಲ್ಲದೆ ಯಾರನ್ನ ಸೇರಬೇಕೋ ಸೇರುತ್ತದೆ ಎಂದು ರಮಣ್ ನಕ್ಕು ಅರ್ಧ ರಸ್ತೆ ದಾಟಿದ. ಪ್ರಳಯಾಂತಕ ಅಂತ ಧರಣಿ ಮನಸ್ಸಿನಲ್ಲಿಯೇ ಬೈದುಕೊಂಡರು. ಸರಿ ಸರ್, ಬರ್ತೀನಿ ಅಂತ ರಸ್ತೆ ಬದ್ದುವಾದ್ದರಿಂದ ಸೆಲ್ಯೂಟ್ ಹೊಡೆಯದೆ 2 ಹೆಜ್ಜೆ ಮುಂದಿಟ್ಟಳು. ಅವಳನ್ನೊಮ್ಮೆ ನೋಡುತ್ತಲೇ ಒಂದು ಸಣ್ಣ ಹೆಸರಿನಿಂದ ಇಡೀ ಹಿನ್ನೆಲೆ ಗುರುತು ಹಾಕುವಷ್ಟು ಕೆಪ್ಯಾಸಿಟಿ ಇದ್ದರೂ ಈಕೆ ಪ್ರೀತಿ ಪ್ರೇಮದ ಪಾಶದಲ್ಲಿ ಮೈ ಮರೆಯದೆ ಕೊಟ್ಟ ಕೆಲಸ ಮಾಡ್ತಾರೆ ಅಂತೀರಾ ಸುಬೋಧ್ ಅಂದಾಗ ಸುಬೋಧ್ ಸಣ್ಣ ದನಿಯಲ್ಲಿ ಧರಣಿಯನ್ನು ಹೆದರಿಸಿದ. ಹಾಗೆಲ್ಲ ಅಪ್ಪಿತಪ್ಪಿಯೂ ರಮಣನ ಎದುರು ರಾಧಾಗೆ ಏನೊಂದು ಹೇಳೋಕೆ ಹೋಗಬೇಡಿ ಸರ್. ಅವನಿಗೆ ಕೇಳಿಸಿದರೆ ಕಪಾಳಕ್ಕೆ ಬಾರಿಸೋಕ್ಕೂ ಹಿಂದೆ ಮುಂದೆ ನೋಡಲ್ಲ. ಅವನು ಕೋಪ ಎಷ್ಟೊತ್ತಿಗೆ ನೆತ್ತಿಗೇರುತ್ತೋ ಹೇಳೋಕೆ ಬರೋದಿಲ್ಲ ಅಂತ ತಮಾಷೆ ಮಾಡಿದ. ರಾಧಾಗೆ ಅದು ಕೇಳಿತು. ತಿರುಗಿ ಸುಮ್ಮನಿರು, ಮೊದಲೇ ಸರ್ಗೆ ರಮಣ್ ಬಗ್ಗೆ ಒಳ್ಳೆ ಅಭಿಪ್ರಾಯವಿಲ್ಲ. ನೀನು ಏನೇನೋ ಹೇಳಿ ಪರಿಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸಬೇಡ. ರಮಣ್ಗೆ ಕೋಪ ಹೆಚ್ಚು.
ನಿಜ, ಆದರೆ ಕೋಪದಲ್ಲಿ ಸ್ಥಿಮಿತ ತಪ್ಪಿ ಏನೇನೋ ಮಾಡೋರಲ್ಲ ಅನ್ನುತ್ತಾ ಗಂಡನನ್ನು ಬಿಟ್ಟು ಕೊಡಲಿಚ್ಛಿಸದವಳು ಹೈವೇದಲ್ಲಿ ಅತಿ ಜೋರಾಗಿ ಬರುತ್ತಿದ್ದ ಬೈಕನ್ನು ನೋಡಲಿಲ್ಲ. ಗಮನ ಪೂರ್ತಿ ಸುಬೋಧನ ಮೇಲಿತ್ತು. ರಮಣ್ ಹಿಂದೆ ಓಡಿ ಬಂದು ಅವಳನ್ನು ಎಳೆದುಕೊಳ್ಳದೆ ಇದ್ದರೆ ಅನಾಹುತವಾಗಿ ಬಿಡುತ್ತಿತ್ತು. ಅಲ್ಲಿಂದಲೂ ಕಾರಿನ ಹೊರಗೆ ಕೈ ಬಿಡದೆ ಕರೆದೊಯ್ದ. ಅಷ್ಟೊತ್ತು ನಿಂತು ನೋಡುತ್ತಿದ್ದ ಸುಬೋಧ್, ನೋಡಿದ್ರಾ ಸರ್, ಅವಳ ಬದುಕಲ್ಲಿ ರಮಣ್ ಎಷ್ಟು ಮುಖ್ಯ ಅಂತ. ಬಂಗಲೆಯ ಹೊರಗೋ ಒಳಗೋ ಗೊತ್ತಿದ್ದು ಗೊತ್ತಿಲ್ಲದೆಯೋ ಅವಳ ಪ್ರಾಣಕ್ಕೆ ಬರೋ ಸಂಚಕಾರದಿಂದ ಪ್ರತಿ ಕ್ಷಣ ಕಾಯ್ದುಕೊಳ್ಳುತ್ತಿರುವುದು ರಮಣನೇ. ಅವಳ ಸುತ್ತ ಇರೋ ಈ ರಮಣನೇ ರಕ್ಷೆಯಾಗಿ ಕಾಯುತ್ತಿದ್ದಾನೆ. ಮೆಚ್ಚಿದ, ಹೊಗಳಿದ, ಒಳ್ಳೆಯದನ್ನು ಹಾರೈಸಿದ. ಧರಣಿ ಮಿಕಿ ಮಿಕಿ ನೋಡಿದರಷ್ಟೇ. ಅವಳಿಗೆ ಆಕ್ಸಿಡೆಂಟ್ ಆಗುತ್ತಿತ್ತಲ್ಲ ಅನ್ನೋ ಭಯಕ್ಕಿಂತ ಈಗ ಕೋಪಿಷ್ಠನ ಕೋಪಕ್ಕೆ ತುತ್ತಾಗಬೇಕಲ್ಲ ಅನ್ನುವ ಹೆದರಿಕೆ ಶುರುವಾಯಿತು. ಕಾರಿನಲ್ಲಿ ಕುಳಿತ ಮೇಲೆ ಬಾಯಿ ಬಿಟ್ಟಳು. ಥ್ಯಾಂಕ್ಸ್, ನನ್ನ ಪ್ರಾಣ ಕಾಪಾಡಿದ್ದಕ್ಕೆ ಅಂದ್ಲು. ನಿನ್ನ ಪ್ರಾಣವನ್ನೆಲ್ಲಿ ಕಾಪಾಡಿದೆ? ನನ್ನ ಪ್ರಾಣವನ್ನು ಕಾಪಾಡಿಕೊಂಡೆ ಅಷ್ಟೇ ಅಂದ. ಅವಳಿಗೆ ಅಂಥದ್ದೆಲ್ಲ ತಲೆಗೆ ಹೋದ ದಾಖಲೆಯೇ ಇಲ್ಲ, ಈಗಲೂ ಹೋಗಲಿಲ್ಲ. ಅರುಂಧತಿ ಸರಿಯಾದ ಸಮಯಕ್ಕೆ ಫೋನು ಮಾಡಿ ಸೋದರ ಸೊಸೆಯನ್ನ ಬೈಗುಳದಿಂದ ಬಚಾವು ಮಾಡಿದರು. ನಾವು ವಾಪಸ್ಸು ಊರಿಗೆ ಹೊರಡ್ತೀವಿ ಮರಿ. ಸುಹಾಸ್ ಯಾವುದೋ ಲಾಯರ್ ಮೀಟ್ ಮಾಡಬೇಕು ಅಂತ ಇಷ್ಟು ದಿನ ಕಾದ. ಅಂತೂ ಅಪಾಯಿಂಟ್ಮೆಂಟ್ ಸಿಗೋಕೆ ಇಷ್ಟು ಸಮಯ ಹಿಡಿತು. ಇನ್ನು ತಡ ಮಾಡೋದಿಲ್ಲ, ಮಧ್ಯಾಹ್ನದ ಹೊತ್ತಿಗೆ ಹೊರಟು ಬಿಡ್ತೀವಿ. ಕ್ಯಾಬ್ ಬುಕ್ ಆಗಿದೆ, ಹೋಟೆಲ್ ಹೊರಗೆ ಕಾಯ್ತಾ ಇದ್ದೀವಿ, ನೀನು ಹುಷಾರು ಅಂದ್ಲು. ರಾಧಾಗೆ ದುಃಖ ಹುಮ್ಮಡಿಸಿತು. ಮುಂದೆ ಮಾತನಾಡಲಾಗದೇ ಇದ್ದಾಗ ರಮಣ್ ಫೋನ್ ಕಸಿದುಕೊಂಡು ಸ್ಪೀಕರ್ಗೆ ಹಾಕಿದ. ಅವಳು ಹುಷಾರಾಗಿಯೇ ಇರ್ತಾಳೆ, ನೀವೇನು ಚಿಂತೆ ಮಾಡಬೇಡಿ ಅನ್ನುತ್ತಾ ಇನ್ನೊಮ್ಮೆ ತಾನು ಕೊಟ್ಟು ಬಂದ ಮಾತು ನೆನಪಿಸಿದ. ಹೋ ರಮಣ್, ನೀನು ಅಲ್ಲೇ ಇದ್ದೀಯಾ? ಒಳ್ಳೆಯದೇ ಆಯಿತು, ನೀನು ಹುಷಾರು ಕಣಪ್ಪ ಅಂದರು. ಹ್ಞೂ ಅಂದ. ಆದಷ್ಟು ಬೇಗ ಅವಳ ಕೆಲಸ ಎಲ್ಲ ಮುಗಿಯಲಿ. ನೀನು ಮತ್ತೆ ಅಳಿಯನಾಗಿ ನಂದನವನಕ್ಕೆ ಬರೋದು ಯಾವಾಗ ಅಂದರು. ರಾಧಾ ಕಡ್ಡಿ ತುಂಡು ಮಾಡಿದ ಹಾಗೆ ಶಿಕ್ಷೆ ಮುಗಿದ ಮೇಲೆ ಎಂದಳು. ಅದು ಕಾನೂನು ನೋಡಿಕೊಳ್ಳುತ್ತೆ, ನೀನ್ಯಾಕೆ ಅವನ ಮ್ಯಾಲಕ್ಕೆ ಪ್ರಹಾರ ಮಾಡ್ತೀಯ? ನಿನಗೆ ಬಾಯಿ ಕೊಟ್ಟು ಉಳಿತಾನವನು ಅಂದ್ಲು. ಪಟ್ಟನೆ ಅಷ್ಟಿದ್ರೆ ಬಾಯಿ ಕೊಟ್ಟು ನೋಡಲಿ ಎಂದಿದ್ದೇನೋ ಹೌದು. ರಮಣ್ ಅವಳನ್ನು ಸೆಳೆದುಕೊಂಡ ರಭಸಕ್ಕೆ ಅವಳ ಪಶ್ಚಾತ್ತಾಪವೋ ನಾಚಿಕೆಯೋ ಯಾವುದೋ ಒಂದನ್ನಂತೂ ಪಡುವ ಹಾಗಾಯಿತು. ಅರುಂಧತಿ 4 ಸಲ ಹಲೋ 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 ಅಂದರು ಇತ್ತಲಿಂದ. ಇವರಿಂದ ಯಾವುದೇ ಶಬ್ದ ಬರದೇ ಇದ್ದಾಗ ಅವರಿಗೆ ಅರ್ಥವಾಯಿತೇನೋ. ಗಲ್ಲ ಕೆಂಪಾದ ಹಾಗೆ ಕಾಣಿಸುತ್ತಲ್ಲೇ ಹುಡುಗಿ ಎಂದಾಗ ಗಲ್ಲ ತಿಕ್ಕಿ ತಿಕ್ಕಿ ನೋಡಿಕೊಂಡಿತು ಆ ಹುಡುಗಿ. ಅದನ್ಯಾಕೆ ಅಷ್ಟು ಗೋಳು ಹೊಯ್ದುಕೊಳ್ಳೋದು ರಮಣ ನೀನು ಅಂದಾಗ, ಗೋಳೆಲ್ಲಿ ಹೊಯ್ದುಕೊಂಡೆ? ಅವಳೇ ಹೇಳಿದ್ದನ್ನು ಯಥಾವತ್ತಾಗಿ ಪಾಲಿಸಿದೆ ಅಷ್ಟೇ ಅಂದ. ಹೇಳಿದ್ದನ್ನು ಪಾಲಿಸೋ ಗಂಡನ ಹೆಂಡತಿ ಪಡೆದುಕೊಂಡಿದ್ದನ್ನು ನೆನೆದು ಉಸಿ ಮುನಿಯಿತು. ಈ ಕತೆ ಇನ್ನು ಮುಂದುವರೆಯಲಿದೆ ಫ್ರೆಂಡ್ಸ್. ನಿನ್ನೆ ವಿಡಿಯೋ ಹಾಕಿಲ್ಲ, ಸಾರಿ ಫ್ರೆಂಡ್ಸ್. ಅದಕ್ಕೋಸ್ಕರ ಇನ್ನೊಂದು ಎಪಿಸೋಡ್ ಆದಷ್ಟು ಬೇಗ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.